ಸರ್ ಇದನ್ನ ನೋಡ್ರಿ ಹೊಲ ಸುತ್ತಮುತ್ತಿಂದೆಲ್ಲ ಕೊಟ್ಟಾರ. ನಾವು ಖರೀದಿ ಮಾಡ್ಬೇಕಾಗಿದ್ದು ಇದಾವ ಇಷ್ಟ ಏರಿಯಾ. ಈಗೇನು ನಡು ಐತಲ್ಲ, ಇದನ್ನಷ್ಟ 80 ಎಕರೆ ಐತಿ ಇದು ನಡುವಿಂದ. ಇದಷ್ಟು ನಾವು ತಗೊಂಡ್ಬಿಟ್ರೆ ಇದೆಲ್ಲ ಪೂರ್ತಿ ಏನು ಏರಿಯಾ ಐತಲ್ಲ ಅದೆಲ್ಲ ನಮ್ದಾಗತ್ತೆ ನೋಡ್ರಿ. ವಾವ್, ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಅದಕ್ಕೆ ನಮ್ಮ ಮಮ್ಮಿ ಇಷ್ಟೊಂದು ಹಠ ಮಾಡ್ತಿರೋದು ಇದನ್ನ ಪ್ಲೇಸ್ ನ ತಗೊಳ್ಳೇಬೇಕು ಅಂತ ಹೇಳಿ. ಫ್ಯಾಕ್ಟ್ರಿ ಅಂತೂ ಹೇಳಿ ಮಾಡ್ಸಿದಂಗಿದೆ. ನಮ್ಮ ವರ್ಕ್ಗೆ ನಾವು ಯಾವ ತರ ಕಟ್ಟಿಸ್ಬೇಕಂತೂ ಯಾವ ತರ ಮಾಡ್ಬೇಕಂತದೀವಲ್ಲ ಅದಕ್ಕೆ ಮಾತ್ರ ಹೇಳಿ ಮಾಡ್ಸಿದಂಗಿದೆ. ಆಮೇಲೆ ಇಲ್ಲಿರೋ ಹಳ್ಳಿ ಜನಗಳಿಗೆ ಇಲ್ಲೇ ಕೂಲಿ ಕೊಟ್ಟು ಇಲ್ಲೇ ಕೆಲ್ಸಕ್ಕೆ ಇಟ್ಕೊಳಕ್ಕಾಗತ್ತೆ. ಚೆನ್ನಾಗಿದೆ. ಎಲ್ಲ ಕೆಲಸಗಾರರು ಬೇಗ ಸಿಗ್ತಾರೆ. ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಅಣ್ಣ ಇವ್ರಿಗೆಲ್ಲ ಯಾಕೆ ಕೂಲಿ ಜಾಸ್ತಿ ಕೊಡೋದು? ನಾರ್ಮಲ್ ಕೂಲಿ ಕೊಟ್ರೆ ಸಾಕು. ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅದ್ರ ತಕ್ಕಂಗೆ ನಾವು ಜಾಸ್ತಿ ಸ್ಯಾಲರಿ ಕೊಟ್ರೇನೆ ನಮಗೆ ಅವ್ರು ಚೆನ್ನಾಗಿ ನಮ್ಗೆ ಕೆಲಸ ಮಾಡ್ಕೊಡೋದಕ್ಕಾಗುತ್ತೆ. ಸರ್ ಇವರೇ ಬರ್ತಿದಾರಲ್ವಾ, ಅವರೇ ರಂಗಪ್ಪ ನೋಡಿ. ಏನು ರಂಗಪ್ಪ, ನೀನ್ ಹೊಲದ ಹತ್ರ ಎಷ್ಟು ಜನ ಬಂದ್ ನಿಂತಿದಾರಲ್ಲ? ನನಗೂ ಗೊತ್ತಿಲ್ರಿ ಸಾವ್ಕಾರ, ಕೇಳೋನ್ ಬರ್ರಿ. ಯಾರಪ್ಪ ನೀವೆಲ್ಲ? ನೋಡಿ ರಂಗಪ್ಪ ಅವ್ರೆ, ನಿಮ್ ಹೊಲ ಎಷ್ಟು ರೇಟ್ ಹೇಳಿ ನಾವು ಅದನ್ನ ತಗೊಳಕ್ ಬಂದಿದೀವಿ. ನಾನು ಯಾರಿಗೂ ಹೇಳಿಲ್ವೇ ನಾ ಹೊಲ ಮಾರ್ತೀನಿ ಅಂತ ಹೇಳಿ? ಇಲ್ಲ, ನೀವ್ ಹೇಳಿಲ್ಲ. ನಮಗೆ ಈ ಜಾಗ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ನಾವು ತಗೋಬೇಕಂತಾನೆ ಬಂದಿರೋದು ಇವಾಗ. ಆಗಲ್ಲ, ನಾನು ಹೊಲ ಬಿಟ್ಕೊಡೋದಿಲ್ಲ. ನಂದು ಅದು ಜಾಗ, ಇದು ಜಾಗ ನಂದು. ಈ ಭೂಮಿ ತಾಯಿ ನನ್ನವಳು. ನಾನು ಅದನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ, ಕೊಡಲ್ಲ, ಕೊಡಲ್ಲ. ಸರ್ ಇವ್ರು ಯಾರಂತ ಗೊತ್ತಾಗ್ಲಿಲ್ವಾ? ಶಿವಾನಂದ ರಾವ್ ಇದಾರಲ್ವಾ, ಅವ್ರ ಮಕ್ಕಳು ಇವರು. ಓ, ಅವ್ರ ಮಕ್ಳ? ಲಾಸ್ಟ್ ಟೈಮ್ ಅವ್ರು ಬಂದಾಗ ನಾನು ಇದೇ ಮಾತನ್ನ ಹೇಳಿದ್ದು. ಮತ್ತೆ ಏನಕ್ಕೆ ಬಂದಿದ್ದೀರಾ? ನೋಡಿ ಸರ್, ನಾನು ಕೊಡೋದಕ್ಕೆ ಆಗಲ್ಲ, ಆಗಲ್ಲ, ಆಗಲ್ಲ. ನೋಡಿ ರಂಗಪ್ಪ ಅವರೇ, ನಾವೀಗ ಸುತ್ತಮುತ್ತಲಿನ ಎಲ್ಲ ಹೊಲಗಳನ್ನು ತಗೊಂಡಿವಿ. ಈಗ ಉಳಿದಿರೋದಂದ್ರೆ ಮಿಡಲ್ ಆಗಿ ನಿಮ್ದೊಂದೇ ಹೊಲ ಉಳಿದಿರೋದು. ಅದು ಅಲ್ಲದೆ ನಮ್ಗೆ ಇದು ಫ್ಯಾಕ್ಟ್ರಿಗೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ನಾವೇನ್ ಹೇಳ್ತಿದೀವಿ ಅಂದ್ರೆ, ನಿಮ್ಗೆ 10 ಎಕರೆ ಹೊಲನ ನಮ್ದೇ ಅಂದ್ರೆ ಫಲವತ್ತತೆ ಇರೋ ಹೊಲನ ನಿಮ್ಗೆ ಕೊಡ್ತೀವಿ. ಹಾಗೇನೆ ಒಂದ್ ಮನೆ ಕೂಡ ಕೊಡ್ತೀವಿ. ಹಾಗೇನೆ ನಿಮ್ 80 ಎಕರೆಗೆ ಏನ್ ಬೆಲೆ ಬರುತ್ತಲ್ಲ ಅಷ್ಟು ದುಡ್ಡು ಕೊಟ್ಕೊಂಡೇನೆ ನಾವು ತಗೊಳ್ಳೋದು. ನಿಮ್ಗೆ ಯಾವುದೇ ಮೋಸ ನಾವು ಮಾಡೋದಿಲ್ಲ. ನಮಗೆ ಈ ಹೊಲ ತುಂಬಾ ಇಷ್ಟ ಆಗಿದೆ. ಅದು ಎಸ್ಪೆಷಲಿ ನಮ್ಮ ಅಮ್ಮಂಗೆ ಇದು ತುಂಬಾ ಇಷ್ಟ ಆಗಿದೆ. ನಮ್ಗೆ ಇದು ಬೇಕು ಅಷ್ಟೇ. ನೋಡಪ್ಪ, ನಿಮ್ ಲೆಕ್ಕಾಚಾರ ನೀವು ಇಟ್ಕೊಂಡಿದ್ದೀರಿ. ಬಟ್ ನನ್ನ ಪ್ರಾಣ ಹೋಗೋ ಮಟ್ಟ ನಾನು ಈ ಭೂಮಿ ಕೊಡಲ್ಲ. ಇದು ನನ್ನ ಭೂಮಿ ತಾಯಿ ನಮ್ಮ ಹಳೆ ಕಾಲದಿಂದನೂ ಬಂದಿದೆ. ಹಾಗಾಗಿ ನಾನು ಇದನ್ನ ಕೊಡೋದಿಲ್ಲ, ಕೊಡೋದಿಲ್ಲ, ಕೊಡೋದಿಲ್ಲ. ಅಷ್ಟೇ, ನನ್ನ ಮಾತಿದೆ, ಫೈನಲ್ ಆಗಿದೆ. ನೀವು ಅದನ್ನ ಪದೇ ಪದೇ ಕೇಳೋದಕ್ಕೆ ಬರಕ್ ಹೋಗ್ಬೇಡಿ. ಅಣ್ಣ ಏನಣ್ಣ ಇವನು ಮಾತೇ ಕೇಳ್ತಿಲ್ಲ. ನಡಿ ಒಂದ್ 4 ರೌಡಿಗಳನ್ನ ಕಳಿಸಿ ಒಂದ್ 4 ಗುದ್ಸಿದ್ರೆ ಗೊತ್ತಾಗುತ್ತೆ ಇವ್ನಿಗೆ. ಆ ಥರ ಎಲ್ಲ ಮಾಡೋದು ಬೇಡ. ನೋಡೋಣ, ಇದನ್ನ ಬೇರೆ ತರನೇ ಡೀಲ್ ಮಾಡೋಣ. ಆಯ್ತು, ನಡಿ. ಏನೋ ರಂಗಪ್ಪ, ನಿನ್ ಹೊಲದ ಮೇಲೆ ಇಷ್ಟೊಂದು ಡಿಮಾಂಡ್ ಬರ್ತಿದೆ. ನೋಡ್ರಿ ಸಾವ್ಕಾರ, ನನ್ನ ಹೊಲದ ಮೇಲೆ ಎಷ್ಟ ಡಿಮಾಂಡ್ ಬರ್ಲಿ ಏನೋ ಬರ್ಲಿ, ನನ್ನನ್ನ ಹುಟ್ಟಿ ಬೆಳೆಸಿ ಇದ್ರಲ್ಲೇ ನಾನು ಮುಪ್ಪಾದ್ರೂ ನನಗೆ ಚಿಂತಿಲ್ಲ. ನನಗೆ ಈ ಭೂಮಿ ನನಗೆ ದೇವ್ರಿದ್ದಂಗೆ. ಯಾಕಂದ್ರೆ ನಮ್ಮ ಮುತ್ತಜ್ಜನ ಕಾಲದಿಂದನೂ ಇದನ್ನ ನಡ್ಕೊಂತ ಬಂದಿದ್ದಾರೆ. ಹಾಗಾಗಿ ನನಗೆ ಈ ಹೊಲನ ಕೊಡೋದಕ್ಕೂ ಮನ್ಸಿಲ್ಲ. ಅದಲ್ಲದೆ ನಂದೇನಿದೆ ಸಾಲ ಹೇಳಿ?